ನಮಸ್ಕಾರ, ವಿಚಾರ ನ್ಯೂಸ್ಗೆ ಸ್ವಾಗತ. ಮೊದಲನೇದಾಗಿ ನಮ್ಮ ಈ ಒಂದು ಸುದ್ದಿವಾಹಿನಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಒತ್ತೋದ್ರಿಂದ ತಮಗೆ ಪ್ರತಿ ಸುದ್ದಿಯ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಈಗ ಸುದ್ದಿಗೆ ಬರೋದಾದ್ರೆ, ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಬಂದಂತ ಒಂದು ಪ್ರಕರಣ ಮತ್ತು ಒಂದು ವಿಶೇಷ ತಂಡ ರಚನೆ ಮಾಡಿ ಆ ಒಂದು ಕುಖ್ಯಾತ ಕಳ್ಳರ ಬಂಧನವಾಗಿರುವಂತ ಸಂಬಂಧಪಟ್ಟಂತ ಒಂದು ಸುದ್ದಿಯನ್ನು ಹೇಳ್ತಾ ಹೋಗ್ತೇನೆ. ದೇವದುರ್ಗದ ಬಸ್ ನಿಲ್ದಾಣಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಗಮನವನ್ನ ಬೇರೆಡೆಗೆ ಸೆಳೆದು ಅವರ ಒಂದು ಬಂಗಾರವನ್ನು ಕದಿಯುತ್ತಿರುವಂತಹ ಖತರ್ನಾಕ್ ಕಳ್ಳಿಯರನ್ನ ನಮ್ಮ ದೇವದುರ್ಗ ಪೊಲೀಸ್ ಠಾಣೆ ವಿಶೇಷ ಕಾರ್ಯಾಚರಣೆ ಮೂಲಕ ಬಂಧಿಸಿರುವಂತಹ ಘಟನೆ ನಡೆದಿರುತ್ತೆ. ನಿಮಗೆ ಗೊತ್ತಿರಬಹುದು, ದಿನಾಂಕ 24/9/2024 ದೇವದುರ್ಗ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಆ ಕಂಪ್ಲೇಂಟು ಬಂಗಾರ ಕಳ್ಳತನದಾಗಿರುತ್ತೆ. ಇದೇ ರೀತಿಯಾಗಿ ಇನ್ನೊಂದು ಕಂಪ್ಲೇಂಟ್ ಕೂಡ ಬರುತ್ತೆ. ಆಗ ರಾಯಚೂರು ಜಿಲ್ಲೆಯ ಪುಟ್ಮಾದಯ್ಯ ಪೊಲೀಸ್ ಅಧೀಕ್ಷಕರು ಮತ್ತು ಶ್ರೀ ಹರೀಶ್ ರವರು ಮತ್ತು ಡಿವೈಎಸ್ಪಿ ಲಿಂಗಸೂರಿನವರಾದಂಥ ದತ್ತಾತ್ರೇಯ ಕರ್ನಾಡರವರು, ಇವರ 3 ಜನ ಮಾರ್ಗದರ್ಶನದಲ್ಲಿ ದೇವದುರ್ಗ ಪೊಲೀಸ್ ಠಾಣೆಯ PI ಆಗಿರುವಂತಹ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡ್ತಾರೆ. ಆ ತಂಡದಲ್ಲಿ ಹಲವಾರು ಕಾನ್ಸ್ಟೇಬಲ್ಗಳನ್ನು ಒಳಗೊಂಡು ಈ ಒಂದು ತಂಡ ಕಾರ್ಯಾಚರಣೆಗೆ ಇಳಿಯುತ್ತೆ. ಕಾರ್ಯಾಚರಣೆ ನಡಿಬೇಕಾದ್ರೆ ದೇವದುರ್ಗ ಬಸ್ ನಿಲ್ದಾಣದಲ್ಲಿ ವಿಶೇಷವಾಗಿ ಮುಫ್ತಿಯಲ್ಲಿದ್ದುಕೊಂಡು ಈ ಕಳ್ಳಿಯರ ಜಾಡನ್ನು ಹಿಡಿದುಕೊಂಡು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ತಾರೆ. ಕೊನೆಗೂ ಆ 3 ಜನ ಕಳ್ಳಿಯರು ಯಾರು ಅನ್ನುವುದನ್ನ ಪತ್ತೆ ಹಚ್ಚಿದ ಪೊಲೀಸ್ ತಂಡ ಅವರನ್ನು ಬಂಧಿಸುವಲ್ಲಿ ಯಶಸ್ವಿ ಆಗುತ್ತೆ. ಹೌದು, ಅವರನ್ನ ವಿಶೇಷ ಕಾರ್ಯಾಚರಣೆಯಲ್ಲಿ ಸತತವಾಗಿ ಎಡೆಬಿಡದೆ ಕಳ್ಳಿಯರ ಎಡೆಮುರಿ ಕಟ್ಟಿದಂತ ಒಂದು ಘಟನೆ ನಡೆಯುತ್ತೆ. ಆ 3 ಯಾರು ಕಳ್ಳಿಯರು ಅಂತ ನೋಡ್ತಾ ಹೋದಾಗ, ಮೊದಲನೇದಾಗಿ ಬುದುಗುಬಾಯಿ ಅನ್ನುವಂಥವ್ರು, ಎರಡನೇದು ಭಾಗ್ಯಶ್ರೀ, ಮೂರನೇದು ಅನುಬಾಯಿ. ಇವರು ಸಾಮಾನ್ಯರ ತರ ಪ್ರಯಾಣಿಕರ ರೀತಿಯಲ್ಲಿ ಬಸ್ ನಿಲ್ದಾಣದಲ್ಲಿ ಕೂತ್ಕೊಂಡು ಅಮಾಯಕ ಹೆಣ್ಣು ಮಕ್ಕಳನ್ನ ತಮಗೆ ಈಸಿಯಾಗಿ ಬಂಗಾರವನ್ನು ಎಗರಿಸಿಕೊಳ್ಳುವುದಕ್ಕೆ ಯಾರು ಅನುಕೂಲವಾಗ್ತಿರ್ತಾರೆ ಅಂತವರನ್ನ ಸಂಚು ಹಾಕಿ ಹೊಂಚು ಮಾಡಿ ಬಂಗಾರವನ್ನು ಎಗರಿಸ್ತಾ ಇರ್ತಾರೆ. ನೀವು ಇಲ್ಲಿ ನೋಡ್ಬೇಕಾಗಿದ್ದು ವಿಶೇಷ ಏನು ಅಂತ ಹೇಳಿದ್ರೆ, ಇವರು ಕಳ್ಳತನ ಮಾಡಿದ ಒಟ್ಟು ಬಂಗಾರ 7 ತೊಲೆ, ಅಂದ್ರೆ 70 ಗ್ರಾಮ್. ಆ ಒಂದು 70 ಗ್ರಾಮ್ ಬಂಗಾರವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದು ಈ ಒಂದು 3 ಜನರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುತ್ತಾರೆ. ಇದಕ್ಕೆ ರಾಯಚೂರಿನ ಪೊಲೀಸ್ ಅಧೀಕ್ಷಕರು ಈ ಒಂದು ತಂಡಕ್ಕೆ ವಿಶೇಷ ಬಹುಮಾನ ಘೋಷಣೆ ಮಾಡಿರುತ್ತಾರೆ. ಇದು ಇವತ್ತಿನ ದೇವದುರ್ಗ ಪೊಲೀಸ್ ಠಾಣೆ ಪೊಲೀಸರ ಕಾರ್ಯಾಚರಣೆಯ ವಿಶೇಷ ವರದಿ. ನಮಸ್ಕಾರ.